ದಲಿತರು ಬೇರೆಯವರೆಲ್ಲ, ಅವರು ಇವಾಗ ಇಷ್ಟು ವರ್ಷಗಳಿಂದ ಅವ್ರ ಆರ್ಥಿಕ ಸ್ಥಿತಿ ಬದಲಾಗಿಲ್ವಾ? ಬದಲಾವಣೆ ಅಂದರೆ ಏನು ಅಂತ, ಓಕೆ, ಮೆಟೀರಿಯಲಿಸ್ಟಿಕ್ ಆಗಿರುವಂಥ ಕೆಲವು ಸವಲತ್ತುಗಳ ಮೂಲಕ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು. ಅಂದರೆ ಮೊದಲು ಅವರು ತೀರಾ ಏನು ಬಟ್ಟೆ ತೊಡೋಕ್ಕೂ ಇರ್ತಿರ್ಲಿಲ್ಲ, ದಾರಿದ್ರ್ಯ ಇರ್ತಿತ್ತು. ಇವತ್ತು ಒಂದು ಸ್ವಲ್ಪ ಬಟ್ಟೆ ಹಾಕ್ಕೊಳ್ಳೋಕ್ಕಿದೆ, ಫುಡ್ ಗ್ರೈನ್ಸು ಮತ್ತು ಅದ್ರ ಇದರಲ್ಲಿ ಒಂದು ಸ್ವಲ್ಪ ಬಟ್ಟೆಗೆ ಸಿಗ್ತಾಯಿದೆ, ಊಟಕ್ಕೆ ಸಿಗ್ತಾಯಿದೆ, ನೆರವಾಗ್ತಾಯಿದೆ ಅಂತ ಹೇಳ್ತಿರ್ತೀರಿ ನೀವು. ಓಕೆ, ಗುಡ್. ನೀವು ಒಂದನ್ನು ಮ್ಯಾಪ್ ಮಾಡ್ಬೇಕು ಇಂಡಿಯಾ ದೇಶದಲ್ಲಿ. ಏನಪ್ಪ ಅಂದರೆ ಹೇಗೆ ಈ ಮೇಲ್ಗಡೆ ಅಂದರೆ ITBTಯಿಂದ ಹಿಡ್ಕೊಂಡಿರುವಂಥ ಸರ್ವಿಸಸ್ ಇದೆಯಲ್ಲ, ಜಾಬ್ಸ್ ಇದೆಯಲ್ಲ, ಅದನ್ನೊಂದು ಕಡೆಗೆ ಇಟ್ಟು ನೋಡಿ. ಕೆಳಗಡೆ ಲೋ ಇನ್ಕಮ್ ಗ್ರೂಪ್ಸ್ ನೋಡಿರಿ. ಭಾರತ ದೇಶ ಬದುಕ್ತಾ ಇರೋದೇ ಸಣ್ಣ 15ರಿಂದ 20-25 ಸಾವಿರದ ಇನ್ಕಮ್ ಗ್ರೂಪ್ ಒಳಗಡೆ. ದ ರಿಯಲ್ ಇಂಡಿಯಾ ಈಸ್ ಅದೇನೇ. ಯಾರೋ ಸಣ್ಣ ಆಟೋ ಡ್ರೈವರ್ ಆಗಿರ್ತಾನೆ, ಅದು ಎಲ್ಲ ಸರ್ವಿಸ್ ಸೆಕ್ಟರಲ್ಲಿರುವಂಥ 99% ಇವರು ಹಬ್ಬ ಅಂದರೆ 25 ಸ್ಯಾಲ್ರಿಗೆ ಮುಗಿದೋಗ್ತಾರೆ. ಕರೆಕ್ಟ್. 25,000 ರೂಪಾಯಿ ಸ್ಯಾಲ್ರಿಗೆ ಮುಗಿದೋಗ್ತಾರೆ. ಅದ್ರ ಒಳಗಡೆ ಇವ್ರಿಗೆ ಕೊಡೋಕ್ಕೆ ಸಾಧ್ಯ ಆಗೋದು ಅವ್ರ ಮುಂದಿನ ಪೀಳಿಗೆಗೆ ಇನ್ಫೀರಿಯರ್ ಎಜುಕೇಷನ್ ಮಾತ್ರ ಕೊಡೋಕ್ಕಾಗುತ್ತೆ, ನಾಟ್ ಕ್ವಾಲಿಟಿ ಎಜುಕೇಷನ್. ಯಾಕೆಂದರೆ ದುಡ್ಡಿನ ಮೇಲೆ ನಿರ್ಧಾರ ಆಗಿದೆ ನಿಮ್ಮ ಕ್ವಾಲಿಟಿ ಎಜುಕೇಷನ್. ಡೂಮ್ ಸ್ಕೂಲ್ ಕಳ್ಸೋಕ್ಕಾಗುತ್ತೆ ನಾವು ಮಗುನ?